ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಶಿವರಾತ್ರಿ ಹಬ್ಬದ ಬ್ಲಾಗ್ ಆಗಿರುತ್ತೆ. ಏನೇನೆಲ್ಲ ಸ್ಪೆಷಲ್ ಮಾಡಿದೆ, ಯಾವ ರೀತಿ ನಾವು ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಈ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸೊ ಹಿಂದಿನ ದಿನ ರಾತ್ರಿ ಇದು ಹಣ್ಣು ಫ್ರೂಟ್ಸ್ ಎಲ್ಲ ತೊಗೊಂಡು ಬರೋಣ ಅಂಥೇಳಿ ಹೋಗಿದ್ವಿ. ರೀಸನ್ ಇಷ್ಟೇ, ನನ್ನ ಮಗ ಫಾಸ್ಟಿಂಗ್ ಮಾಡ್ತೀನಿ ಅಂತ ಹೇಳಿದ್ದ. ಯೂಶ್ವಲಿ ಅವ್ನು ಟೈಮಿಗೆ ಕರೆಕ್ಟಾಗಿ ತಿನ್ನೋ ಅಂಥವನು ಫಾಸ್ಟಿಂಗ್ ಎಲ್ಲ ಮಾಡಲ್ಲ. ಗೊತ್ತಿತ್ತು ಮೊದಲೇ ನನಗೆ ಅವನು ಫಾಸ್ಟಿಂಗ್ ಮಾಡಿದ್ರೆ ಏನಾದ್ರು ತಲೆ ತಿಂತಾನೆ ಅಂದ್ಬಿಟ್ಟು. ಹಾಗಾಗಿ ಫ್ರೂಟ್ಸ್ ತಂದಿಟ್ಬಿಡೋಣ, ಅಕಸ್ಮಾತ್ ಹೊಟ್ಟೆ ಹಶ್ವಾದರೆ ಅವನಿಗೆ ಫ್ರೂಟ್ಸ್ ಕೊಟ್ಟರೆ ಆಯಿತು ಅಂಥೇಳಿ ಇದು ಕರ್ಬೂಜ ತೊಗೊಂಡು ಬಂದಿದ್ರು. ಸೊ ಅದನ್ನು ಜ್ಯೂಸ್ ಮಾಡಿ ಒಂದು ಫ್ಲಾಸ್ಕ್ ಹಾಕಿ ಇಡ್ತಾಯಿದ್ದೀನಿ. ಅದಾದಮೇಲೆ ಗ್ರೇಪ್ಸನ್ನು ತೊಗೊಂಡ್ಬಂದಿದ್ರು. ಸೊ ಗ್ರೇಪ್ಸಿಗೆ ಬಂದ ತಕ್ಷಣ ಒಂದು ಬಾಣಲಿನಲ್ಲಿ ನೀರು ಹಾಕಿಬಿಟ್ಟು ಸ್ವಲ್ಪ ಅಡುಗೆ ಸೋಡಾ ಮತ್ತು ಉಪ್ಪು ಹಾಕಿ ಒಂದು ಅರ್ಧ ಗಂಟೆ ನೆನೆಸಿಟ್ಟಿದೆ. ಸೊ ನೆನೆಸಿಟ್ಬಿಟ್ಟು ಆಮೇಲೆ ಅದನ್ನು ಮತ್ತೆ ಚೆನ್ನಾಗಿರೋ ನೀರಲ್ಲಿ ವಾಶ್ ಮಾಡಿ ಒಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಟಿದ್ದೀನಿ. ಸೊ ಈ ರೀತಿ ಅದಕ್ಕೇನೋ ಕೆಮಿಕಲ್ ಎಲ್ಲ ಹಾಕಿರ್ತಾರಂತಲ್ಲ, ಸೊ ನೀಟಾಗಿ ವಾಶ್ ಮಾಡಿ ತಿನ್ನಬೇಕು ಗ್ರೇಪ್ಸ್ನ ಎಸ್ಪೆಷಲಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅದನ್ನು ವಾಶ್ ಮಾಡಿ ಎತ್ತಿಡ್ತಾ ಇದ್ದೀನಿ. ನನ್ನ ಮಗನಿಗೆ ನೆಕ್ಸ್ಟ್ ಡೇಗೆಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಅವನೇನು ಗೊತ್ತಾ, ಟೈಮಿಗೆ ಕರೆಕ್ಟಾಗಿ ತಿಂದ್ಬಿಡ್ತಾನೆ. ಮತ್ತು ಎಲ್ಲಿ ಅಂದರೆ ಈಗ ನಮ್ಮನೇಲೇ ಅಂತಲ್ಲ, ಈಗ ಎಲ್ಲರೂ ಹೊರಗಡೆ ಹೋಗಿದ್ರು ಕೂಡ ಅಷ್ಟೇ, ಅವನು ಊಟಕ್ಕೆ ನಾಚಿಕೊಳ್ಳಲ್ಲ. ಯಾರ ಮನೇಲಿದ್ದರು, ಫ್ರೆಂಡ್ಸ್ ಮನೇಲಿದ್ದರೂ ಕೂಡ ಅಷ್ಟೇ, ಏನು ಮಾಡಿದ್ದೀರಾ, ಹಾಕ್ಕೊಡಿ ಊಟ ಅಂಥೇಳಿ ಕೇಳಿಬಿಟ್ಟು ಹಾಕ್ಕೊಂಡು ತಿನ್ನೋನು. ಯಾವ ರೀತಿ ಫಾಸ್ಟಿಂಗ್ ಮಾಡ್ತಾನಪ್ಪ. ಲಾಸ್ಟ್ ಇಯರ್ ಕೂಡ ಮಾಡಿದ್ದ, ಬಟ್ ತುಂಬ ಹೊತ್ತಿರಲಿಲ್ಲ, ನೈಟು ತಿಂದ್ಬಿಟ್ಟಿದ್ದ. ಸೊ ಈ ವರ್ಷ ಬೇಡ ಅಂದ್ರೂ ಮಾಡ್ತೀನಿ ಅಂತೇಳಿ ಇದು ಮಾಡ್ತಾಯಿದ್ದ. ಸೊ ಹಂಗಾಗಿ ಮೊದಲೇ ಎಲ್ಲ ರೆಡಿ ಮಾಡಿಟ್ಕೊಳ್ತಾ ಇದ್ದೀನಿ. ಸೊ ಅದಷ್ಟೇ, ಹಿಂದಿನ ದಿನ ನಾನು ನೈಟು ವಿಡಿಯೋ ಮಾಡ್ಕೊಂಡಿದ್ದು. ನೆಕ್ಸ್ಟ್ ಡೇ ಹಬ್ಬದ ದಿನ ಹಸ್ಬೆಂಡ್ಗೆ ಕೆಲಸ ಇತ್ತು, ಜೊತೆಗೆ ನನ್ನ ಮಗನಿಗೆ ಭಗವದ್ಗೀತೆ ಕಾಂಪಿಟೇಷನ್ ಇತ್ತು. ಅಂದರೆ ಭಗವದ್ಗೀತೆ ಕ್ಲಾಸ್ ಅವ್ರ ಸ್ಕೂಲಲ್ಲಿ ನಡೆಸ್ತಾರಲ್ಲ, ಸೊ ಅದು ಶ್ಲೋಕಗಳು ಮಕ್ಕಳು ಹೇಳ್ಬೇಕು ಇಷ್ಟು ಅಂತ ಹೇಳಿಬಿಟ್ಟು. ಸೊ ಮೊದಲನೇ ಅಧ್ಯಾಯದಲ್ಲಿ ಈ ಮಕ್ಕಳಿಗೆ ಇಷ್ಟು ಅಂಥೇಳಿ ಇದನ್ನು ಕೊಟ್ಟಿರ್ತಾರೆ ಸ್ಟ್ಯಾನ್ಸ, ಅದನ್ನು ಅವರು ನೋಡದೆ ಹೇಳಬೇಕು, ಆ ಥರ ಕಾಂಪಿಟೇಷನು. ಸೊ ಅದನ್ನೇ ಅವನು ಪ್ರಾಕ್ಟೀಸ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಅವರ ಮ್ಯಾಮ್ ಮನೆಗೆ ಹೋಗಿದ್ದ. ಅವನು ಅಲ್ಲಿಗೆ ಕ್ಲಾಸ್ ಇತ್ತಲ್ಲ, ಸೊ ಕರೆದಿದ್ರು, ಹೋಗಿದ್ದ ಅವನು. ಸೊ ನಾನು ಅಂದ್ಕೊಂಡೆ ಫಸ್ಟಿಗೆ ಅವನು ಇರ್ತಾನೆ ಮನೆಯಲ್ಲಿ, ನನಗೆ ಹೆಲ್ಪ್ ಮಾಡಿಕೊಡ್ತಾನೆ ಅಂತೇಳಿ ಅಂದ್ಕೊಂಡೆ. ಬಟ್ ಅವನು ಫಾಸ್ಟಿಂಗ್ ಇದ್ದಿದ್ದರಿಂದ ಫೋರ್ಸಬಲಿ ಅವನಿಗೆ ಕೆಲಸ ಮಾಡ್ಸೋಕ್ಕೂ ಇಷ್ಟ ಇರಲಿಲ್ಲ ನನಗೆ. ಸೊ ಹಾಗಾಗಿ ನಾನೇ ಎಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು, ಫಸ್ಟಿಗೆ ನನಗೆ ಗೊತ್ತಿಲ್ಲ ಅವನು ಕ್ಲಾಸಿಗೆ ಎಷ್ಟು ಬೇಗ ಹೋಗ್ತಾನೆ ಅಂಥೇಳಿ. ಸೊ ಪಾರ್ಕಿಂಗ್ ಎಲ್ಲ ತೊಳ್ಕೊಂಡು ಬಂದುಬಿಟ್ರೆ, ನಾನು ಮೇಲುಗಡೆ ಮೆಟ್ಲೆಲ್ಲ ತೊಳೆದ್ರೆ ಅವನು ಒರೆಸ್ಕೊಳ್ತಾನೆ, ಮತ್ತು ಮನೆಯೆಲ್ಲ ಒರೆಸ್ಕೊಡ್ತಾನೆ, ಬೇಗ ನಾವು ಪೂಜೆ ಮಾಡ್ಕೊಳ್ಬೋದು ಅಂಥೇಳಿ. ಒಂದು ಕಡೆ ಹಸ್ಬೆಂಡ್ ಆಫೀಸಿಗೆ ಹೋಗ್ತಾರಲ್ವ, ಸೊ ಅವ್ರಿಗೂ ಕೂಡ ತಿಂಡಿ ಎಲ್ಲ ರೆಡಿ ಮಾಡಬೇಕಿತ್ತಲ್ಲ, ಸೊ ಅವ್ರಿಗೂ ತಿಂಡಿ ಎಲ್ಲ ರೆಡಿ ಮಾಡ್ಕೊಂಡು ಮಾಡ್ತಾಯಿದ್ದೆ. ಆ ಮೂಮೆಂಟಲ್ಲಿ ಅವನು ಇಲ್ಲ, ನನ್ನ ಕ್ಲಾಸಿಗೆ 10 o'clockಗೆ ಹೋಗಬೇಕು ಅಂಥೇಳಿ ಅವನು 9:30ಗೆ ಹೊರಟುಬಿಟ್ಟ. ಸೊ ಆಮೇಲೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ, ಆಮೇಲೆ ತಂಬಿಟ್ಟು ಮತ್ತು ರವೆ ಉಂಡೆ ಮಾಡೋಣ ಅಂಥೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಮಾಡಿಟ್ಬಿಟ್ಟು ದೇವ್ರಿಗೆ ನೈವೇದ್ಯ ಇಟ್ಟು ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದು. ಸೊ ಎಲ್ಲರೂ ಹಿಂಗೆ ಅವರು ಕೆಲಸಕ್ಕೆ ಹೊರಟೋದ್ರೆ ಒಂದು ಕ್ಲಾಸ್ಗೆ ಹೋಗ್ಬಿಟ್ಟ. ನಾನು ಒಬ್ಬಳೇ ಮಾಡ್ಕೊಂಡೆಲ್ಲ ಮಾಡೋ ಅಷ್ಟರಲ್ಲಿ ಆಲ್ಮೋಸ್ಟ್ 11 o'clock ಆಗಿಬಿಟ್ಟಿತ್ತು. ನಾನು ದೇವರಿಗೆಲ್ಲ ರೆಡಿ ಮಾಡೋ ಅಷ್ಟರಲ್ಲಿ. ಸೊ ಇನ್ನು 11 o'clock ರೆಡಿ ಮಾಡಿ, ನಾನು ರವೆ ಉಂಡೆ ಮಾಡಿ ತಂಬಿಟ್ಟು ಮಾಡಿ ಎಲ್ಲ ಮಾಡೋ ಅಷ್ಟರಲ್ಲಿ 12 ಗಂಟೆ ಆಗೇ ಬಿಡುತ್ತೆ. ಮತ್ತು ಇನ್ನು ಆಮೇಲೆ 12 ಗಂಟೆ ಮೇಲೆ ಪೂಜೆ ಮಾಡಬೇಕಲ್ಲ. ಸೊ ಇಲ್ಲ, ಇವಾಗ ಸದ್ಯಕ್ಕೆ ಫ್ರೂಟ್ಸ್ ಹೇಗೂ ತಂದಿದ್ವಲ್ವ, ಸೊ ಫ್ರೂಟ್ಸ್ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿಬಿಡೋಣ. ಆಮೇಲೆ ಸಂಜೆಗೆ ಮತ್ತೆ ನೈವೇದ್ಯಕ್ಕೆ ತಂಬಿಟ್ಟು ರವೆ ಉಂಡೆ ಇಟ್ಟು ಪೂಜೆ ಮಾಡಿದ್ರಾಯ್ತು ಅಂಥೇಳಿ ಪ್ಲ್ಯಾನ್ ಮಾಡ್ಕೊಂಡು ದೇವರಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಅಷ್ಟರಲ್ಲಿ ನನ್ನ ಮಗನಿಗೆ ಜಸ್ಟ್ 1 hour ಕ್ಲಾಸ್ ಅಷ್ಟೇ ಅಂತಿದ್ದಿದ್ದು. ಅವನು ಕೂಡ ಮನೆಗೆ ಬಂದಮೇಲೆ ಇಬ್ಬರೂ ಸೇರಿ ನಾವು ದೇವರಿಗೆ ಪೂಜೆ ಕೂಡ ಮಾಡಿದ್ವಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಸೊ ನಮ್ಮನೇಲಿ ಇವಾಗ ಪೂಜೆ ಆಯಿತು 11:30 12 ಗಂಟೆನೇ ಆಗ್ಬಿಟ್ಟಿದೆ. ಸೊ 12 o'clock ಪೂಜೆ ಆಯಿತು ಇವತ್ತಿಗೆ. ನನ್ನ ಮಗ ಇವತ್ತು ಅವನಿಗೆ ಭಗವದ್ಗೀತೆ ಕ್ಲಾಸ್ ಇದೆ ಅಂತ ಹೇಳಿಬಿಟ್ಟು ಕಾಂಪಿಟೇಷನ್ ಇದೆಯಂತೆ ನಾಳೆ. ಸೊ ಹಂಗಾಗಿ ಅವರು ಪ್ರಾಕ್ಟೀಸಿಗೆ ಕರೆದಿದ್ರು ಅವ್ರ ಮ್ಯಾಮು. ಅವನು ಹೊರಟೋದ.
ಸೊ ನಾನೆಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿ ಮಾಡ್ಕೊಂಡು ಮಾಡೋ ಅಷ್ಟರಲ್ಲಿ ಸೊ ಲೇಟ್ ಆಯಿತು ಇವತ್ತು. ಹಣ್ಣನ್ನು ಮಾತ್ರ ಇಟ್ಬಿಟ್ಟು ಪೂಜೆ ಮಾಡಿದ್ದೀನಿ. ಇವಾಗ ಹಸ್ಬೆಂಡು ತಂಬಿಟ್ಟು ಮತ್ತು ರವೆ ಉಂಡೆ ಮಾಡೋಕ್ಕೆ ತಂದು ಕೊಟ್ಟಿದ್ದಾರೆ. ಅವ್ರು ಕೆಲ್ಸಕ್ಕೆ ಹೋಗಬೇಕು, ಈ ಕಡೆ ಇವ್ನು ಕ್ಲಾಸ್ಗೆ ಹೋಗಬೇಕು. ಇವನು ಉಪವಾಸ ಮಾಡ್ತೀನಿ ಅಂತ ಬೇರೆ ಹೇಳ್ದ. ಸೊ ಅವನಿಗೆ ಏನಾದರೂ ಕೊಡೋಣ ಹಾಲು ಹಣ್ಣು ಅಂತೇಳಿ ಅವನಿಗೆ ರೆಡಿ ಮಾಡಿದೆ. ಇವ್ರಿಗೆ ತಿಂಡಿಗೆ, ಇವ್ರು ಕೆಲ್ಸಕ್ಕೆ ಹೋಗ್ತಾರಲ್ಲ, ಇವ್ರ ತಿಂಡಿಗೆ ರೆಡಿ ಮಾಡೋಣ ಅಂತೇಳಿ ಅವ್ರಿಗೆ ತಿಂಡಿಗೆ ರೆಡಿ ಮಾಡ್ಕೊಂಡು ನಿಂತ್ಕೊಂಡೆ. ಜೊತೆಗೆ ಸ್ವಲ್ಪ ಪಾರ್ಕಿಂಗ್ ಎಲ್ಲ ತೊಳೆದಿರಲಿಲ್ಲ, ಹೋಗ್ಬಿಟ್ಟು ಅದೆಲ್ಲ ಪಾರ್ಕಿಂಗು ಮೆಟ್ಲೆಲ್ಲ ತೊಳ್ಕೊಂಡು ಬಾಗಿಲಿಗೆ ರಂಗೋಲಿ ಬಿಟ್ಟು ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಮಾಡೋ ಅಷ್ಟರಲ್ಲಿ ಲೇಟ್ ಆಯಿತು. ಏನು ಮಾಡೋಕ್ಕಾಗಲ್ಲ. ಸೊ 11:30 ನಾನು ಪೂಜೆ ಮಾಡಿದಾಗ ಸೊ ಎಲ್ಲ ಒಂದಷ್ಟು ಮಾಡಿದ್ದಾಗ ಇವಾಗ 12 ಗಂಟೆ ಆಗ್ತಾಯಿದೆ. ಅವನು ಉಪವಾಸ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕ್ಲಾಸ್ಗೆ ಹೋಗಿ ಬಂದ, 11:30 ಬಂದ. ಇವಾಗ ಅವಲಕ್ಕಿ ಮತ್ತು ಬಾಳೆಹಣ್ಣು ಹಾಕಿ ರಸಾಯನ ಮಾಡಿಕೊಟ್ಟಿದ್ದೀನಿ, ಅದನ್ನು ತಿಂತಾನೆ. ನಾನು ಅವಲಕ್ಕಿ ನನಗೆ ಉಪವಾಸ ಇರೋಕ್ಕಾಗಲ್ಲ. ಇಷ್ಟೋ ತನಕ ಒಪ್ಪತ್ತಿದ್ದೀನಿ, 12 ಗಂಟೆ ಆಯ್ತಲ್ಲ. ಸೊ ಒಪ್ಪತ್ತು ಆದಂಗೆ ಆಯಿತು ಅಷ್ಟೇ. ನಾನು ಅವಲಕ್ಕಿ ಮಾಡ್ಕೊಂಡಿದ್ದೀನಿ, ಅಂದರೆ ಹಸ್ಬೆಂಡಿಗೆ ಅವಲಕ್ಕಿ ಮಾಡಿ ನಾನು ಅದನ್ನು ತಿಂತೀನಿ. ಅದಾದಮೇಲೆ ದೇವರಿಗೆ ನೈವೇದ್ಯಕ್ಕೆ ಒಂದಿಷ್ಟು ರವೆ ಉಂಡೆ ಮತ್ತು ತಂಬಿಟ್ಟು, ಕಡಲೆ ಉರ್ಗಡ್ಲೆದು ತಂಬಿಟ್ಟು ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ಫಸ್ಟು ತಿಂಡಿ ತಿಂದ್ಬಿಟ್ಟು ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಂತ ನನ್ನ ಮಗ ಅವ್ನ ಫ್ರೆಂಡ್ಸ್ನ ಕರ್ಕೊಂಡು ಬರ್ತೀನಿ ಮಮ್ಮಿಗೆ ಅಂತ ಹೇಳ್ಬಿಟ್ಟು ಹೋಗಿದ್ದಾನೆ. ಅವ್ನು ಕರ್ಕೊಂಡು ಬರ್ತಾನೆ, ಬರೋ ಅಷ್ಟು ನಾನು ತಿಂಡಿ ತಿಂದ್ಬಿಡ್ತೀನಿ. ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಅಂದ್ಕೊಂಡೆ. ಸಂಜೆ ನೋಡೋಣ ಹಿಂಗಾಗುತ್ತೆ. ನನ್ನ ಹಸ್ಬೆಂಡ್ ಇವತ್ತು ಊರಿಗೆ ಹೋಗ್ತೀನಿ ಅಂತ ಹೇಳಿದರು ಅವರು. ಯಾಕೆಂದರೆ ಊರಲ್ಲಿ ಪರ ಮಾಡ್ತಾರೆ. ಪ್ರತಿ ವರ್ಷ ಶಿವರಾತ್ರಿ ಹಬ್ಬದ ರಾತ್ರಿ ಎಲ್ಲ ಅಡುಗೆ ಮಾಡಿ ಬೆಳಿಗ್ಗೆ ಸುತ್ತ ಹಳ್ಳಿಯವರು ಬರ್ತಾರೆ ಅಲ್ಲಿ ದೇವಸ್ಥಾನಕ್ಕೆ, ಅವ್ರಿಗೆಲ್ಲ ಊಟ ಬಡಿಸೋದು ಪರ ಥರ ಮಾಡ್ತಾರೆ. ಸೊ ಹಂಗಾಗಿ ಅವರು ಊರಿಗೆ ಹೋಗಿ ಬರ್ತೀನಿ ನಾಳೆ ಅಂತ ಅಂದರು. ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದು ಅಲ್ಲಿ ಆಮೇಲೆ ಊರಿಗೆ ಹೊರಡ್ತಾರೆ. ಸೊ ಹಾಗಾಗಿ ನಾನು ನನ್ನ ಮಗ ದೇವಸ್ಥಾನಕ್ಕೆ ಹೋಗಿ ಬರೋದು, ಇಲ್ಲ ನಾಳೆ ಅವರು ಬಂದ ಮೇಲೆ ಸಂಜೆ ನಾಳೆನೂ ಪೂಜೆ ಎಲ್ಲ ಇರುತ್ತಲ್ಲ, ನಾಳೆ ಹೋಗಿ ಬರೋದು ನೋಡಿಬಿಟ್ಟು ಹೋಗೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ನೆನ್ನೆನೇ ಹೋಗಿ ಬಂದೆ ನಾನು ದೇವಸ್ಥಾನಕ್ಕೆ. ಮತ್ತು ಅಲ್ಲಿ ಹೋಗಿ ಬಂದಾಗ ನನ್ನ ಹಸ್ಬೆಂಡು ಚಪ್ಪಲಿ ಕೂಡ ಮಿಸ್ ಆಗಿಲ್ಲ, ಕಳೆದೋಯ್ತು. ಯಾಕೆಂದರೆ ನಂದಂದರೆ ಎರವಳ್ಳಿ ಜಾತ್ರೆಯಲ್ಲಿ ಮಿಸ್ ಆಗಿತ್ತು. ಒಂದು ಚಪ್ಪಲಿ ಇತ್ತು, ಇನ್ನೊಂದು ಚಪ್ಪಲಿ ಯಾವುದೋ ಜನರ ಜೊತೆ ಹಿಂಗೆ ತಳ್ಕೊಂಡು ಹೋಗಿದ್ರು. ಬಟ್ ಇವ್ರದ್ದು ಅಲ್ಲೇನು ಜನನೇ ಇರಲಿಲ್ಲ. ನೆನೆ ಒಂದು 10 ಜೊತೆ ಏನೋ ಇತ್ತು ಅಷ್ಟೇ. ಅದರಲ್ಲಿ ಯಾರೋ ಹಾಕ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅವ್ರ ಚಪ್ಪಲಿ. ನಾವು ಹುಡುಕಿ ಸಾಕಾಯ್ತು, ಸಿಕ್ಕಲಿಲ್ಲ. ಏನು ಮಾಡೋಕ್ಕಾಗಲ್ಲ. ದೇವಸ್ಥಾನದಲ್ಲಿ ಚಪ್ಪಲಿ ಹೋದರೆ ನಮ್ಮ ಕರ್ಮಗಳೆಲ್ಲ ಕಳಿಯುತ್ತೆ ಅಂತಾರೆ. ಅವರು ಮೊನ್ನೆ ನಂದೋಯ್ತು, ಇವಾಗ ಇವ್ರದ್ದೋಯ್ತು, ಏನು ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಅವರು ಹೊಸದು ತೊಗೋಬೇಕು. ಇವಾಗ ಬೆಳಿಗ್ಗೆ ಕೆಲಸಕ್ಕೆ ಹೊರಟರು ಅವರು. ಇವಾಗ ನಾನು ತಿಂಡಿ ತಿಂದ್ಬಿಡ್ತೀನಿ, ತುಂಬ ಹೊಟ್ಟೆ ಹಸಿವಾಗ್ತಾಯಿದೆ. ತಿಂದ್ಬಿಟ್ಟು ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಂತ. ಮತ್ತು ಈವ್ನಿಂಗಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋದು. ಮಧ್ಯಾಹ್ನ ಏನು ವ್ಲಾಗ್ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಸಂಜೆ ನೈವೇದ್ಯಕ್ಕೆ ರವೆ ಉಂಡೆ ಮತ್ತು ತಂಬಿಟ್ಟಿಡೋಣ ಅಂಥೇಳಿ ಮಾಡ್ತಾಯಿದ್ನಲ್ವ, ಸಿಂಪಲ್ ಹಾಗಾಗಿ ರೆಸಿಪಿನ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ. ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ ಹೆಂಗೆ ಮಾಡ್ತೀನಿ ಅಂತ. ಫಸ್ಟಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು 1-2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡ್ಕೊಂಡಿದ್ದೆ. ಸೊ ಅದೇ ಇದಕ್ಕೆ ನಾನು ರವೆ ಕೂಡ ಹಾಕ್ಕೊಂಡು ಹಾಗೆ ಸಣ್ಣ ಉರಿನಲ್ಲೇ ರವೆನ ಚೆನ್ನಾಗಿ ಹುರ್ಕೊಳ್ತೀನಿ. ನಾನೇನು ಗೋಡಂಬಿ ದ್ರಾಕ್ಷಿನ ಮತ್ತೆ ತೆಗೆದಿಡೋದಿಲ್ಲ ಸಪ್ರೇಟಾಗಿ, ಅಷ್ಟೇ ತುಪ್ಪದಲ್ಲಿ ನಾನು ರವೆ ಕೂಡ ಹುರ್ಕೊಂಡೆ. ಇಲ್ಲಿ ನಾನು ಯೂಸ್ ಮಾಡಿರೋದು ಬಂದು 1.5 ಬಟ್ಲಷ್ಟು ರವೆನ ಯೂಸ್ ಮಾಡಿರೋದು. ಸೇಮ್ ಬಟ್ಲಲ್ಲೇ ನಾನು 1.5 ಬಟ್ಲಷ್ಟು ತೆಂಗಿನಕಾಯಿ ತುರಿ, ರವೆ ಚೆನ್ನಾಗಿ ಹುರಿದಾದ್ಮೇಲೆ 1.5 ಬಟ್ಲಷ್ಟು ತೆಂಗಿನಕಾಯಿ ಎಲ್ಲ ಕೊಬ್ಬರಿ ತುರಿ ಮತ್ತು 1 ಬಟ್ಲಷ್ಟು ಸಕ್ಕರೆ. ನಾನೇನು ಪೌಡ್ರ್ ಮಾಡಿ ಹಾಕ್ಕೊಳ್ಳಲ್ಲ, ಹಾಗೆ ಹಾಕ್ಕೊಳ್ತೀನಿ. ಸೊ ಇದನ್ನು ರವೆ ಚೆನ್ನಾಗಿ ಹುರಿದ್ಮೇಲೆ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಲೋ ಫ್ಲೇಮ್ನಲ್ಲೇ ಬಿಸಿ ಮಾಡ್ಕೊಳ್ತೀನಿ. ಸೊ ಬಿಸಿ ಮಾಡ್ಕೊಂಡಿರೋ ಅಂಥ ರವೆ ಏನು ಹುರಿದಿಟ್ಕೊಂಡಿರ್ತೀನಲ್ಲ ಮಿಕ್ಸ್ಚರು, ಸೊ ಅದನ್ನು ಬಿಸಿ ಹಾಲಲ್ಲಿ ಕಟ್ಟೋ ಅಂಥದ್ದು. ಬಿಸಿ ಹಾಲಲ್ಲೇ ಕಟ್ಟಬೇಕು. ಕೈ ತುಂಬಾ ಉರಿ ಆಗ್ತಾಯಿತ್ತು, ನಾನು ಸುಡ್ತಾ ಇತ್ತು. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಸುಡ್ತಾ ಇತ್ತು. ಸೊ ಈ ಥರ ಬಿಸಿನಲ್ಲೇ ನಾವು ಕಟ್ಟಿಟ್ರೆ ರವೆ ಉಂಡೆ ಸಾಫ್ಟಾಗಿರುತ್ತೆ. ತಣ್ಣಗಾದ್ಮೇಲೆ ಕಟ್ಟಿಟ್ರೆ ಗಟ್ಟಿಯಾಗಿಬಿಡುತ್ತೆ ಅಂತ ನಮ್ಮಮ್ಮ ಹೇಳ್ತಾಯಿದ್ರು. ಸೊ ಹಾಗಾಗಿ ಬಿಸಿ ಹಾಲು ಹಾಕ್ಕೊಂಡು ಹಾಗೆ ಕಟ್ಟಿಡ್ತಾಯಿದ್ದೀನಿ. ಸೊ ಮುಂಚೆಲ್ಲ ನಮ್ಮ ಮನೆಯಲ್ಲಿ ಮಾಡುವಾಗ ದೊಡ್ಡ ಕ್ವಾಂಟಿಟಿಲಿ ಮಾಡ್ತಾಯಿದ್ರು. ಆವಾಗ ಪಾತ್ರೆ ಮುಚ್ಚಿಟ್ಕೊಂಡು ಮಾಡೋರು. ನಮ್ಮ ಅಮ್ಮನ ಕೇಳ್ತದೆ, ಯಾಕಮ್ಮ ಪಾತ್ರೆ ಮುಚ್ಚಿಟ್ಕೊಂಡು ಮಾಡ್ತಾಯಿದ್ದೀರಾ ಅಂದರೆ, ಅದು ತಣ್ಣಗಾಗ್ಬಿಟ್ರೆ ಚೆನ್ನಾಗಿ ಬರೋಲ್ಲ ರವೆ ಉಂಡೆ ಅಂತ. ಸೊ ಅವಾಗೆಲ್ಲ ನಾವು ಚಿಕ್ಕವರಿದ್ದಾಗ ನಮಗೇನು ಅದು ಮಾಡೋಕ್ಕೆಲ್ಲ ಕೊಡ್ತಾಯಿರಲಿಲ್ಲ. ನಮಗೆ ಕಟ್ಟಕ್ಕೆ ಆಸೆ ಆಗ್ತಾಯಿತ್ತು, ಕಟ್ಟುತ್ತೀನಿ ಕೊಡು ಅಂತೇಳಿ ಹೇಳ್ತಾಯಿದ್ದೆ. ಬಟ್ ಕೈ ಸುಡುತ್ತೆ ಅಂತ ನಿಜ ಗೊತ್ತಿರಲಿಲ್ಲ. ಇವಾಗ ನಾವೇ ಮಾಡೋದ್ರಿಂದ ಅದರದ್ದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಸೊ ನಾನೇನು ಜಾಸ್ತಿ ಕ್ವಾಂಟಿಟಿಲಿ ಮಾಡಿರಲಿಲ್ಲ, ಕಮ್ಮಿ ಕ್ವಾಂಟಿಟಿಯಲ್ಲೇ ಮಾಡಿದ್ದಂಥದ್ದು. ಎಷ್ಟು ನೈವೇದ್ಯಕ್ಕೆ ಬೇಕೋ ಅಷ್ಟು ಮಾತ್ರ ನಾನು ರವೆ ಉಂಡೆ ಮಾಡ್ಕೊಂಡಿದ್ದು.
ನನ್ನ ಮಗ ಆಲ್ರೆಡಿ ಇನ್ನೊಂದು ಕಡೆಯಿಂದ ತಲೆ ತಿಂತಾ ಇದ್ದ, ಮಮ್ಮಿ ಒಂದೇ ಒಂದು ಕೊಡು ಅಂತ. ಸೊ ಫಸ್ಟು ನೈವೇದ್ಯಕ್ಕೆ ಇಟ್ಬಿಟ್ಟು ಆಮೇಲೆ ಬೇಕಾದ್ರೆ ಮಿಕ್ಕಿರೋದನ್ನ ಎತ್ಕೊಂಡು ತಿನ್ನು, ಅಲ್ಲಿವರೆಗೂ ಕೊಡೋದಿಲ್ಲ ಅಂತ ಅವ್ನಿಗೆ ಹೇಳ್ತಾನೆ ಇದ್ದೆ. ಸೊ ಅವನಿದ್ರೇ ಹಂಗೆ ತುಂಬ ತಲೆ ತಿಂತಾ ಇರ್ತಾನೆ. ಏನಾದರೂ ಒಂದು ಮಾಡುವಾಗ ಏನೋ ಒಂದು ಕಿತಾಪತಿ ಮಾಡಿ ಬೈಸ್ಕೊಳ್ಳೋದು, ತಲೆ ತಿನ್ನೋದು ಹಂಗೆ ಮಾಡ್ತಿರ್ತಾನೆ. ಸೊ ನಾವು ತಲೆ ತಿಂತಾಯಿದ್ವಿ, ಬಟ್ ಇಷ್ಟರ ಮಟ್ಟಿಗಂತೂ ಖಂಡಿತ ಇಲ್ಲ, ಸೈಲೆಂಟಾಗಿರ್ತಾಯಿದ್ವಿ ನಾವು. ಏನಾದರೂ ಮಾಡ್ತಾಯಿದ್ದಾರೆ ಅಂದಾಗ ನೋಡ್ಕೊಂಡು ಕೂತ್ಕೊಳ್ತಾಯಿದ್ವಿ ಕ್ಯೂರಿಯಾಸಿಟಿಗೆ. ಸೊ ಅದನ್ನೇ ಹೇಳ್ತಾ ಇದ್ದೆ ಅವನಿಗೆ, ಫಸ್ಟು ನೈವೇದ್ಯಕ್ಕೆ ಎತ್ತಿಟ್ಬಿಡ್ತೀನಪ್ಪ, ಆಮೇಲೆ ನಿನಗೆ ಕೊಡ್ತೀನಿ, ನೀನು ತಿನ್ನು. ಉಪವಾಸ ಇದ್ದಿದ್ದರಿಂದ ಬೆಳಗ್ಗೆಯಿಂದ ಸಿಕ್ಕಾಬಟ್ಟೆ ತಲೆ ತಿಂದ್ಬಿಟ್ಟಿದ್ದ. ಮಮ್ಮಿ ಅದು ತಿನ್ಬೋದಾ, ಮಮ್ಮಿ ಇದು ತಿನ್ಬೋದಾ, ಮಮ್ಮಿ ಇನ್ನೆಷ್ಟೊತ್ತಿರಬೇಕು ಅಂತ. ಸೊ ಹಂಗಾಗಿ ಇಷ್ಟು ರವೆ ಉಂಡೆ ಆಯಿತು ನಾನು ಹಾಕಿದ್ದ ಕ್ವಾಂಟಿಟಿಗೆ. ಅದಾದಮೇಲೆ ತಂಬಿಟ್ಟು ಮಾಡೋಣ ಹುರ್ಗಡ್ಲೆದು ಅಂಥೇಳಿ ಮೊದಲೇ ನಾನು 1 ಬಟ್ಲಷ್ಟು ಕಡಲೆ ಬೀಜನ ಸಣ್ಣ ಊರಿನಲ್ಲಿ ಹುರಿದು ಚಿಪ್ಪೆ ಎಲ್ಲ ಬಿಡಿಸ್ಕೊಟ್ಟಿದ್ದ ನನ್ನ ಮಗನೇ. ಅದೇ ಕ್ವಾಂಟಿಟಿ 1 ಬಟ್ಲಷ್ಟು ಹುರ್ಗಡ್ಲೆ ಹಾಕಿ ಪೌಡ್ರ್ ಮಾಡಿಕೊಂಡೆ. ಮತ್ತು ಕಡಲೆ ಬೀಜ ಏನು ಹುರಿದಿಟ್ಕೊಂಡಿದ್ನಲ್ಲ ಅದನ್ನು ನಾನು ತರಿಯಾಗಿ ಪೌಡ್ರ್ ಮಾಡಿಕೊಂಡೆ ಮಿಕ್ಸಿನಲ್ಲಿ. ಅದಾದಮೇಲೆ 2 ಸ್ಪೂನಷ್ಟು ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ. ಗಮ್ಮನ್ನು ಹೊರಗು ಸ್ಮೆಲ್ ಬರೋವರೆಗೂ ಹುರ್ಕೊಳ್ಬೇಕು ಅದನ್ನು. ಅದಾದಮೇಲೆ 1 ಬಟ್ಲಷ್ಟು ಕೊಬ್ಬರಿ ತುರಿನ ಯೂಸ್ ಮಾಡಿದಂಥದ್ದು. ಸೊ ಇದಿಷ್ಟು ಮಿಕ್ಸ್ಚರಿಗೆ ನಾನು ಅರ್ಧ ಬಟ್ಲಷ್ಟು ಬೆಲ್ಲ ಮತ್ತು ಅರ್ಧ ಬಟ್ಲಷ್ಟು ನೀರನ್ನು ಹಾಕಿ, ಅದೇನು ಪಾಕ ಬರೋ ಅಷ್ಟೇನಿಲ್ಲ, ಜಸ್ಟ್ ನೀರು ಆ ಬೆಲ್ಲ ಕರಗಿದ್ರೆ ಸಾಕು ಅಷ್ಟೇ. ಅದಾದಮೇಲೆ ಏನು ರೆಡಿ ಮಾಡಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ ಕಡಲೆ ಮತ್ತು ಕಡಲೆ ಬೀಜ, ಎಳ್ಳು, ಕೊಬ್ಬರಿ ಅದನ್ನೆಲ್ಲ ಈ ಪಾಕದಲ್ಲಿ ನಾನು ಬೆಲ್ಲದ ನೀರು ಜೊತೆ ಮಿಕ್ಸ್ ಮಾಡಿಕೊಂಡೆ. ಸ್ಪೂನಲ್ಲೇ ಮಿಕ್ಸ್ ಮಾಡಿಕೊಂಡೆ, ಬಿಸಿ ಇರುತ್ತಲ್ವ. ಸೊ ಹಾಗಾಗಿ ಸ್ವಲ್ಪನೇ ಹಾಕ್ಕೊಂಡು ಮಾಡಿಕೊಂಡೆ. ನಾನು ಏನು ಬೆಲ್ಲ ಕರಗಿಸಿಟ್ಕೊಂಡಿದ್ನಲ್ಲ ಅಷ್ಟು ಪೂರ್ತಿಯಾಗಿ ಅದಕ್ಕೆ ಕರೆಕ್ಟಾಗಿ ಆಯಿತು ಮಿಕ್ಸ್ ಆಗೋದಕ್ಕೆ ಅದು. ಸೊ ಮಧ್ಯದಲ್ಲಿ ನಾನು ಏಲಕ್ಕಿ ಪುಡಿ ಕೂಡ ಮರ್ತುಬಿಟ್ಟಿದ್ದೆ. ಸೊ ಲಾಸ್ಟಲ್ಲಿ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಇನ್ನೇನು ಲಾಸ್ಟ್ ಫೈನಲ್ ಮಿಕ್ಸ್ ಮಾಡಬೇಕು ಅನ್ನುವಾಗ ಏಲಕ್ಕಿ ಪುಡಿನೂ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಸಾಫ್ಟ್ ಆದಮೇಲೆ ಉಂಡೆ ಮಾಡ್ಕೊಂಡಿದ್ದಂಥದ್ದು. ಸೊ ನಾನೇನು ಯೂಸ್ ಮಾಡಿದ್ನಲ್ಲ ಆ ಒಂದು ಕ್ವಾಂಟಿಟಿ ಏನಿದೆ ಕರೆಕ್ಟು ಪರ್ಫೆಕ್ಟಾಗಿತ್ತು. ಸೊ ಅಂದ್ಕೊಂಡೆ ನೆಕ್ಸ್ಟ್ ಟೈಮು ನಾನು ಏನು ಇವಾಗ ಕ್ವಾಂಟಿಟಿಲಿ ಮಾಡಿದ್ದೀನಿ ಅದೇ ಕ್ವಾಂಟಿಟಿಲಿ ಮಾಡೋಣ, ಅಂದರೆ ಅದರಷ್ಟೇ ಹೆಚ್ಚಿಸ್ಕೊಂಡು ಹೋಗೋಣ, ಅವಾಗ ಕರೆಕ್ಟಾಗಿ ಬರುತ್ತೆ ಅಂತ. ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು ತಂಬಿಟ್ಟು ನಾನು ಮಾಡಿದೆ ಅಂತಲ್ಲ. ಸೊ ನಾನು 2 ಇಯರ್ಸಿಂದ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ಮಾಡಿದ್ದು ಪೂರ್ತಿ ಕಲ್ಲಾದಂಗೆ ಆಗಿಬಿಟ್ಟಿತ್ತು. ನೆಕ್ಸ್ಟು ಸೆಕೆಂಡ್ ಟೈಮ್ ಮಾಡಿದ್ದು ಸ್ವಲ್ಪ ಮೀಡಿಯಮ್ ಆಗಿತ್ತು. ಇವಾಗ ಈ ಸಲ ಮಾಡಿರೋದಂತೂ ಸಿಕ್ಕಾಬಟ್ಟೆ ಸಾಫ್ಟಾಗಿತ್ತು. ನನಗೆ ಪರ್ಸ್ನಲಾಗಿ ಇಷ್ಟ ಆಯಿತು. ಇದೇ ಕ್ವಾಂಟಿಟಿಲೇ ಇನ್ನು ಮುಂದೆ ಮಾಡಬೇಕು ತಂಬಿಟ್ಟನ್ನು ಅಂತ. ಅಕ್ಕಿ ತಂಬಿಟ್ಟನ್ನು ಕೂಡ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದೆಲ್ಲ ಮಾಡೋ ಅಷ್ಟರಲ್ಲಿ ಗೊತ್ತೇ ಇರುತ್ತೆ ನಿಮಗೆ, ಫುಲ್ಲು ರವೆ ನಾವು ಎಷ್ಟೇ ಕೇರ್ಫುಲ್ಲಾಗಿ ಹುರಿದ್ರು ಎಲ್ಲ ಕಡೆ ಅಂಟ್ಕೊಂಡಿರುತ್ತೆ. ಮತ್ತು ಅದು ಇದು ಎಲ್ಲ ಆ ಕಡೆ ಈ ಕಡೆ ಮಾಡಿಬಿಟ್ಟಿರ್ತೀವಿ. ಸೊ ಎಲ್ಲ ಕ್ಲೀನ್ ಮಾಡಿಬಿಡೋಣ ಫಸ್ಟು, ಇಲ್ಲಾಂದರೆ ನನಗೆ ಕೆಲಸ ಜಾಸ್ತಿ. ಅದೇ ಬಿಸಿಯಲ್ಲೇ ಇದೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂಥೇಳಿ ಕ್ಲೀನ್ ಮಾಡಿಕೊಂಡೆ. ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ರು ಅಂತ ಅನ್ಕೊಂಡಿದ್ದೀನಿ. ಈಗ ಪಾತ್ರೆ ತೊಳಿತಿದ್ದಾರೆ, ಮಾತಾಡ್ತಾರೆ ನೆಕ್ಸ್ಟ್. ಈಗ ಪಾತ್ರೆ ತೊಳಿತಾ ಇದ್ದಾರೆ, ಆಮೇಲೆ ಅವರೇ ಮಾತಾಡ್ತಾರೆ ನೆಕ್ಸ್ಟ್. ಬೆಳಗ್ಗೆಯಿಂದ ಮಾಡ್ತೀನಿ ಅಂತ ಶಿಶೆ ಬಾಯಲ್ಲಿ ಆರಿಡ್ಬಾ. ಬೆಳಗ್ಗೆಯಿಂದ ರವೆ ಉಂಡೆ ಇದು ಮಾಡ್ತೀನಿ, ತಂಬಿಟ್ಟು ಮಾಡ್ತೀನಿ ಅಂತ ಕಡೆಗೂ ಅದು ಸಂಜೆಗೆ ಆಯಿತು. ಬೆಳಗ್ಗೆ ಫ್ರೂಟ್ಸ್ನ ಇಟ್ಬಿಟ್ಟು ನೈವೇದ್ಯ ಮಾಡಿದ್ದಾಯಿತು. ಇವಾಗ ರವೆ ಉಂಡೆ ಮತ್ತೆ ಇದನ್ನ ಇಟ್ಬಿಟ್ಟು ನೈವೇದ್ಯ. ನನ್ನ ಮಗ ಅಂತೂ ಹೋಗಿ ಬಂದು ರವೆ ಉಂಡೆ ಎಲ್ಲಿ ಈಗ ಏನು ತಿಂತಾ ಇದ್ದೀನಿ ಮತ್ತೆ ಬೆಳಗ್ಗೆಯಿಂದ ನನ್ನ ಮಗ ಉಪವಾಸ ಇದ್ದಾರೆ ಫ್ರೆಂಡ್ಸ್. ಅವ್ರದ್ದು ಮೆನು ಹೇಳ್ಬಿಟ್ರೆ ನೀವು ತಲೆ ಚಕ್ಕರ್ ಬಂದು ಇರೋಗ್ಬಿಡ್ತೀರಾ. ಬೆಳಿಗ್ಗೆ ಏನೇನೆಲ್ಲ ತಿಂದಿದ್ದಾರೆ, ಉಪವಾಸ ಇರ್ತೀನಿ ಅಂತ ಹೇಳ್ಬಿಟ್ಟು ಏನೇನೆಲ್ಲ ತಿಂದಿದ್ದಾರೆ ಅಂತ ಮೆನು ಹೇಳ್ಬಿಟ್ರೆ ನೀವು ಒಂಥರ ತಲೆ ಚಕ್ಕರ್ ಬಂದ್ಬಿಡುತ್ತೆ ನಿಮ್ಗೆಲ್ಲ. ಹೇಳ್ತೀನಿ ಏನೇನು ತಿಂದೆ ಹೇಳು. ಬೆಳಗ್ಗೆ ಎದ್ದಿದ ತಕ್ಷಣ ಏನೋ ತಿಂದ್ರು. ಬೆಳಗ್ಗೆ ಎದ್ದ ತಕ್ಷಣ ಆರೆಂಜ್ ತಿಂದೆ, ಆಮೇಲೆ ಹಾಲು ಕೊಟ್ಟು ಸ್ನಾನ ಮಾಡ್ಕೊಂಡ್ ಬಂದೆ, ಗ್ರೇಪ್ಸ್ ತಿಂದೆ. ಆಮೇಲೆ ಸ್ನಾನಕ್ಕೆ ಹೋದೆ. ಮ್ಯೂಸಿಕ್ ಕ್ಲಾಸಿಗೆ ಹೋಗ್ಬೇಕಾಗಿತ್ತು. ಮ್ಯೂಸಿಕ್ ಕ್ಲಾಸ್ ಅಲ್ಲ, ಅದು ಭಗವದ್ಗೀತಾ ಕ್ಲಾಸು. ಇವ್ ಸ್ಕೂಲಲ್ಲಿ ಭಗವದ್ಗೀತಾ ಕ್ಲಾಸ್ ಎಲ್ಲ ಕಂಡಕ್ಟ್ ಮಾಡ್ತಿದ್ದಾರೆ. ಮತ್ತೆ ಕಾಂಪಿಟೇಷನ್ ಸೇರ್ಕೊಂಡಿದ್ದಾನೆ ನನ್ನ ಮಗ, ಸೆಲೆಕ್ಟ್ ಆಗಿದ್ದಾನೆ ಕಾಂಪಿಟೇಷನ್ಗೆ. ಸೊ ಹಂಗಾಗಿ ಅವ್ರ ಮ್ಯಾಮು ಭಗವದ್ಗೀತಾ ಅದು ಇದಕ್ಕೆ ಕ್ಲಾಸ್ಗೆ ಕರೆದಿದ್ರು. ಸೊ ಹೋಗ್ಬಿಟ್ಟು ಬಂದಿದ ತಕ್ಷಣ ರಸಾಯನ ಮಾಡ್ಕೊಂಡ. ಆಮೇಲೆ ಪೂಜೆ ಮಾಡಿ
ಆಮೇಲೆ ರಸಾಯನ ತಿಂದೆ. ಆಮೇಲೆ ಮನಿಕೊಂಡೆ. ಮತ್ತೆ ಅಲ್ಲಿಗಿಲ್ಲ, ರಸಾಯನ ತಿಂದ್ಬಿಟ್ಟು ಒಂದು ಇದು ಜ್ಯೂಸ್ ಕುಡ್ದ, ಕರ್ಬೂಜ ಹಣ್ಣಿನ ಜ್ಯೂಸ್ ಕುಡ್ದ. ಕರ್ಬೂಜ ಹಣ್ಣಿನ ಜ್ಯೂಸ್ ಕುಡ್ದೆ. ಟಿವಿ ನೋಡ್ದ ಸ್ವಲ್ಪ ತಿನ್ನಂಗಲ್ಲ, ನಾನು ಆಕ್ಟಿವಿಟಿ ಮಾಡಿದ್ದೆ ಹೇಳ್ತಾ ಇದೀನಿ. ಆಮೇಲೆ ಸ್ವಲ್ಪ ಹೊತ್ತು ಮಲ್ಕೊಂಡ, ಎದ್ದ, ಮತ್ತೆ ರಸಾಯನ ತಿಂದ, ಮತ್ತೆ ಒಂದು ಲೋಟ ಜ್ಯೂಸ್ ಕುಡ್ದ, ಆಮೇಲೆ ಗ್ರೇಪ್ಸ್ ತಿಂದ, ಆರೆಂಜ್ ತಿಂದ, ಆರೆಂಜ್. ಅಷ್ಟೇ ಅಷ್ಟು ತಿಂದ್ಬಿಟ್ಟು ಇವಾಗ ಹಾಲು ಇಟ್ಟಿದ್ದೀನಿ. ಸಣ್ಣ ಮಾಡು ಈಗ ಹಾಲು ಮಾಡ್ಕೊಡ್ತೀನಿ, ಕುಡಿತಾನೆ. ಇಷ್ಟು ಉಪವಾಸ ಅಂದ್ಬಿಟ್ಟು ತಿಂದಿರೋದು ನನ್ನ ಮಗ. ಮತ್ತೆ ಚಾಕ್ಲೇಟ್ ತಿಂದ, ಐಸ್ ಕ್ರೀಮ್ ತಿಂದ, ಅದೆಲ್ಲ ಅರಿಬಿಟ್ಟೆ. ಅದನ್ನು ಲೆಕ್ಕನೆ. ಚಾಕ್ಲೇಟ್ ಒಂದು ಮಂಚ್ ಚಾಕ್ಲೇಟ್ ತಿಂದಿದ್ದಾನೆ, ಮತ್ತೆ ಐಸ್ ಕ್ರೀಮ್ ತಿಂದಿದ್ದಾನೆ. ಇಷ್ಟು ಉಪವಾಸ ಮಾಡಿ ಇಷ್ಟು ತಿಂದಿದ್ದಾರೆ ನನ್ನ ಮಗ. ತರ ಯುನೀಕ್ ಉಪವಾಸ ಇದು, ಈಗಿನ ಕಾಲದ ಉಪವಾಸ. ಬೇಡ ಬೇಡ ಶಿಶಿ, ಪ್ಲೀಸ್. ಇದಕ್ಕೆ ನಾನು ಏನು ಮಾಡ್ಬಾರ್ದು ಅನ್ಕೋತೀನಿ. ಇಟ್ಕೊಳ್ಳಿ, ಪರವಾಗಿಲ್ಲ, ಇಟ್ಕೊಂಡ್ರೆ ಬಿಡುತ್ತೆ. ಅದೇನ್ ಗಮ್ಮಲ್ಲ ಅಂಟ್ಕೊಳಕ್ಕೆ. ಈಗ ಅದಕ್ಕ ಶಿಶಿ ಇವಾಗ ತಾನೆ ಎಲ್ಲ ಕ್ಲೀನ್ ಮಾಡಿ ಇದ್ ಮಾಡಿದೀನಿ ಶಿಶಿ. ಆಯ್ತು, ನೀನ್ ತೊಳ್ಕೊಬ, ಕೈ ತೊಳಿಬಾ ಶಿಶಿ. ಯಪ್ಪ, ನನ್ಗಂತೂ ಮನೇಲಿ ಇದ್ಬಿಟ್ರೆ ಸಾಕ್ ಮಾಡ್ತಾನೆ. ಸೊ ಇವಾಗ ಎಲ್ಲ ಇದನ್ನ ಮಾಡಿ ಮತ್ತೆ ರವೆ ಉಂಡೆ ಮಾಡ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡೆ. ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಹೊಸ ಹೊಲಿಸ್ಕೊಂಡ. ಇಲ್ಲಾಂದ್ರೆ ಇರುವೆಗಳು ಕಾಟ, ಸಣ್ಣ ಇರುವೆಗಳು. ಸೊ ಹಂಗಾಗಿ ಈಗ ಪಾತ್ರೆ ತೊಳೆದ್ಬಿಟ್ಟು ಸ್ವಲ್ಪ ಕಾಫಿ ಕುಡಿದು ಹೋಗಿ ಆಮೇಲೆ ಮತ್ತೆ ಪೂಜೆ ಮಾಡಿ ಅಡಿಗೆ ಇವಾಗ ಉಂಟಿದೆ. ಶಿಶು ದೇವಸ್ಥಾನಕ್ಕೆ ಹೋಗೋಣ, ಶಿವನ ದೇವಸ್ಥಾನಕ್ಕೆ ಬೆಳಿಗ್ಗೆನಾ? ಇವಾಗ ಮತ್ತೆ ಹೋಗ್ತೀನಿ ಅಂದ್ರೆ ಕಿಶನ್ ಜೊತೆ ಅಲ್ಲ, ಕಿಶನ್ ಹತ್ರ ಹೇಳ್ದಲ್ಲ ಹೋಗ್ತೀನಿ ಅಂತ ಅಂದೆ ದೇವಸ್ಥಾನಕ್ಕೆ. ನನ್ನ ಹಸ್ಬೆಂಡು ಊರಿಗೆ ಹೋದ್ರು, ನೋಡೋಣ ಅವ್ರು ಬಂದ್ಮೇಲೆ ದೇವಸ್ಥಾನಕ್ಕೆ ಹೋಗೋದ ನಾಳೆ ಅಥವಾ ಇವತ್ತೇ ಏನಾದರೂ ಹೋಗಿ ಬರ್ತೀವ, ನೋಡ್ತೀನಿ ಏನಾಗುತ್ತೆ, ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಅಂತ. ಈಗ ಒಂದಷ್ಟು ಪಾತ್ರೆಗಳು ತೊಳ್ಬಿಟ್ಟು ಕಾಫಿ ಮಾಡ್ಕೊಂಡು ಆಮೇಲೆ ಫ್ರೆಶ್ ಅಪ್ ಆಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಎಲ್ಲ ಕ್ಲೀನ್ ಮಾಡಿದೆ, ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದೆ. ಇವಾಗ ಕಾಫಿ ಮಾಡ್ಕೊಂಡಿದ್ದೀನಿ. ನನ್ನ ಮಗನಿಗೆ ಹಾಲು ಮಾಡಿಕೊಟ್ಟೆ, ಅವನೇ ಮಾಡ್ಕೊಂಡ. ಪಾಪ ಹಾಲು ಕಾಯ್ಕಿಟ್ಟಿದ್ದೆ, ಅವನೇ ಮಾಡ್ಕೊಂಡ. ನನಗೂ ಕಾಫಿ ಮಾಡಿಕೊಟ್ಟ. ಈಗ ಕಾಫಿ ಕುಡಿದ್ಬಿಟ್ಟು ಟೈಮ್ ಆಲ್ರೆಡಿ 6:20 ಆಗ್ತಾಯಿದೆ. ಸೊ ಕಾಫಿ ಕುಡಿದ್ಬಿಟ್ಟು ಒಂದು 10 ನಿಮಿಷ ಫೇಸ್ ವಾಶ್ ಮಾಡ್ಕೊಂಡು ದೇವ್ರಿಗೆ ದೀಪ ಹಚ್ತೀನಿ. ನೀರು ತಿಂತಾ ಇದ್ದೀನಂತೆ. ಹಾಂ, ಸ್ಪೂನಲ್ಲಿ ಕುಡಿತಾ ಇದ್ದೀನಿ. ಪೂಜೆ ಎಲ್ಲ ಆಯಿತು. ನನ್ನ ಮಗ ಅಂಗಡಿಗೆ ಹೋಗಿದ್ದಾನೆ, ಎಲ್ಲ ತೊಗೊಂಬರ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಅಪ್ಪನ ಹತ್ರ ಊರಿಗೆ ಹೋಗ್ಬೇಕಾದ್ರೆ ಏನೋ ಇಸ್ಕೊಂಡಿದ್ದ ದುಡ್ಡು, ಅದಕ್ಕೆ ಹೋಗ್ಬಿಟ್ಟು ಪಪ್ಸ್ ತೊಗೊಂಬರ್ತೀನಿ ಅಂತೇಳಿ ಇಸ್ಕೊಂಡಿದ್ದಾನೆ. ನನ್ನ ಮಗ ಉಪವಾಸ ತುಂಬ ದಿನ ಆದಮೇಲೆ ಈ ಥರ ವಿಭೂತಿ ಇಟ್ಕೊಂಡಿದ್ದೀನಿ. ಸೊ ನಾರ್ಮಲಾಗಿ ಈ ಥರ ಒಂದು ಇಟ್ಕೊಂಡ್ಬಿಡ್ತಾ ಇದೆ. ಇವತ್ತು ಶಿವಭಕ್ತೆ ಆಗ್ಬಿಡೋಣ ಅಂತೇಳ್ಬಿಟ್ಟು 3 ಇಟ್ಕೊಂಡಿದ್ದೀನಿ. ಸೊ ಎಲ್ಲ ತಂಬಿಟ್ಟು ಮತ್ತು ಇದನ್ನೆಲ್ಲ ಇಟ್ಟು ಪೂಜೆ ಮಾಡಿದೆ. ಹಸ್ಬೆಂಡ್ ಊರಿಗೆ ಹೋಗಿ ತಲುಪಿದಾರಂತೆ, ಕಾಲ್ ಮಾಡಿದ್ದೆ, ಇವಾಗ ಮಾತಾಡಿದ್ರು. ಜಸ್ಟ್ ಇವಾಗ ಊರಿಗೆ ಹೋದೆ, ನಾನು ಮಾಡ್ತೀನಿ ಇರೋ ಸ್ವಲ್ಪ ಹೊತ್ತು ಅಲ್ಲಿರೋನೆಲ್ಲ ಮಾತಾಡಿಸ್ಬಿಟ್ಟು ಅಂತ. ಈಗ ಅಡುಗೆಗೆ ಏನು ಮಾಡೋದು ಅಂತ ಗೊತ್ತಿಲ್ಲ ನನಗೆ. ಇವನು ಊಟ ಮಾಡಲ್ಲಲ್ವ ಇವಾಗ. ಸೊ ಹಾಗಾಗಿ ಮೊಸರು ತರಿಸ್ತಾ ಇದ್ದೀನಿ. ಸೊ ಮೊಸರು ತಿಂದ್ಬಿಟ್ಟು, ಮೊಸರನ್ನ ತಿಂದ್ಬಿಟ್ಟು
ಮಾಡ್ಕೊಳ್ತೀನಿ. ಬೆಳಗ್ಗೆಗೆ ಶಾವಿಗೆ ಬಾತ್ ಮಾಡಿ ಅಂತ ಡಿಮ್ಯಾಂಡ್ ಇದೆ ನನ್ನ ಮಗಂದು. ಸೊ ಶಾವಿಗೆ ಬಾತನ್ನ ಮಾಡೋಣ ಅಂದ್ಬಿಟ್ಟು ಆರ್ಡ್ರ್ ಮಾಡಿದ್ದೀನಿ. ಅವ್ರು ಇದ್ದಿದ್ರೆ ತಂದು ಕೊಡ್ತಾಯಿದ್ರು, ಅವ್ರು ಊರಲ್ಲಿರೋದ್ರಿಂದ ಇವಾಗ ಆರ್ಡ್ರ್ ಮಾಡಿದ್ದೀನಿ. ಬರುತ್ತೆ, ಇನ್ನೇನು ಒಂದು 10 ನಿಮಿಷಕ್ಕೆ ಬರುತ್ತೆ. ಸೊ ಅದ್ರ ಜೊತೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಹೋಗುವಾಗ ನೆನಪೇ ಬಂದಿಲ್ಲ, ಹೋಗುವಂತೂ ಅಂತ ಟ್ರೈಪೋರ್ಟ್ ಹಾಕ್ದೆ. ಸೊ ಅವರು ಊರಿಗೆ ಹೊರಟಾಗ ನೆನಪೇ ಬರಲಿಲ್ಲ. ಬೆಳಗ್ಗೆ ಕೂಡ ಕೇಳಿದ್ರು ಏನೇನೆಲ್ಲ ತಂದ್ಕೊಡ್ಬೇಕಂತ, ಅವಾಗಲೂ ನೆನಪು ಬಂದಿಲ್ಲ ನನಗೆ. ಜಸ್ಟ್ ರವೆ ಉಂಡೆಗೆ ಮತ್ತು ತಂಬಿಟ್ಟಿಗೆ ಏನೇನು ಬೇಕು ಅದನ್ನು ಮಾತ್ರ ತರಿಸ್ಕೊಂಡೆ. ಸೊ ಇವಾಗ ನೋಡಿದ್ರೆ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಎಲ್ಲ ಖಾಲಿ ಆಗಿದೆ. ಅದಕ್ಕೆ ಇವಾಗ ಆರ್ಡ್ರ್ ಮಾಡಿದ್ದೀನಿ. ಬರುತ್ತೆ. ಬಂದಮೇಲೆ ನಾಳೆ ಬೆಳಿಗ್ಗೆ ಅವನಿಗೆ ಶಾವಿಗೆ ಬಾತ್ ಮಾಡಿಬಿಟ್ಟು ಕಳಿಸ್ತೀನಿ ಸ್ಕೂಲ್ಗೆ. ಇನ್ನೇನು ರಾತ್ರಿಗೆ ಮೊಸರನ್ನ. ಸೊ ನನಗಂತೂ ಏನು ಊಟ ತಿನ್ನೋ ಇದೇ ಇಲ್ಲ, ಬಟ್ ಆದರೂ ಒಂಚೂರು ಲೈಟಾಗಿ ತಿಂದ್ಬಿಟ್ಟು ಮಾಡ್ಕೊಳ್ತೀನಿ ಅಷ್ಟೇ. ನನ್ನ ಮಗ ಬಂದ ಏನು ಅಂತ ಹೇಳ್ಬಿಟ್ಟು ನಡ್ಕೊಂಡು ಹೋಗಿದ್ದಾನೆ ಅಂದ್ಕೊಂಡೆ, ಸೈಕಲ್ ತೊಗೊಂಡು ಹೋಗಿದ್ದಾನೆ. ವೆಯ್ಟ್ ಮಾಡ್ತಾ ಇದ್ದೀನಿ ಬರೋದನ್ನೇ. ಸೊ ಎಲ್ಲ ಬಂತು. ಒಂದಷ್ಟು ತರಿಸಿದೆ. ನಾಳೆ ಶಾವಿಗೆ ತರಿಸಿದ್ದೀನಿ. ನೆಕ್ಸ್ಟು ಬೆಂಡೆಕಾಯಿ ತರಿಸ್ತು. ತುಂಬ ಚೆನ್ನಾಗಿತ್ತು ಬೆಂಡೆಕಾಯಿ ಅಂದ್ಬಿಟ್ಟು ಸೊ ಬೆಂಡೆಕಾಯಿ ತರಿಸಿದ್ದೀನಿ. ಆಮೇಲೆ ಕೊತ್ತಿಮಿರಿ ಸೊಪ್ಪು, ಇದೊಂದು ಹಾಲು ತರಿಸಿದ್ದೀನಿ. ಲೈಫ್. ನೆಕ್ಸ್ಟು ಹಸಿಮೆಣಸಿನ್ಕಾಯಿ, ಆಮೇಲೆ ಹಾಲು. ಇದಿಷ್ಟು ತರಿಸ್ಕೊಂಡಿದ್ದೀನಿ. ಸೊ ಅದಷ್ಟು ಆರ್ಡರ್ ಮಾಡಿದ್ದು ಜೆಪ್ಟೋಯಿಂದ ಎಲ್ಲ ಬಂದಿದೆ. ನನಗೆ ಬೆಂಡೆಕಾಯಿ ಇಷ್ಟ ಆಯಿತು, ಫ್ರೆಶ್ ಆಗಿದೆ. ಅದು 14 ರುಪೀಸು 20 ರುಪೀಸು ಅಂದ್ಕೊಳ್ತೀನಿ. ಚೆನ್ನಾಗಿದೆ. ಅರ್ಧ kg ಇದು ಮಾಡಿದ್ರೆ ಕೊತ್ತಂಬರಿ ಸೊಪ್ಪು ಜಾಸ್ತಿ ಆಯಿತು. 30 ರೂಪಾಯಿ ಕೊತ್ತಂಬರಿ ಸೊಪ್ಪು ಅಂದರೆ ಬಿಡಿಸ್ಕೊಟ್ಟಿದ್ದಾರೆ. ಸೊ ಬಟ್ ಅದು ಸ್ವಲ್ಪ ಜಾಸ್ತಿ ಆಯಿತು ಅನಿಸ್ತು ನನಗೆ. 10 ರೂಪಾಯಿ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿ ಸಿಗ್ತಾಯಿತ್ತು ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ಎಮರ್ಜೆನ್ಸಿಗೆ ತರಿಸ್ಬಿಟ್ಟಿದ್ದೀನಿ. ಅದು ಬಿಟ್ಟು ಬೇರೆ ಯಾವುದೂ ಇರಲಿಲ್ಲ, ಅದಕ್ಕೆ ಅದನ್ನೇ ತರಿಸ್ದೆ. ನಾಳೆ ಶಾವಿಗೆ ಬಾತ್ ಮಾಡಬೇಕಂತ ಆರ್ಡ್ರ್ ಮಾಡಿದ್ದಾರೆ ನಮ್ಮ ಸಾಹೇಬರು. ಶಾವಿಗೆ ಬಾತ್ ಮಾಡ್ತೀನಿ. ಮತ್ತು ಇವಾಗ ಸದ್ಯಕ್ಕೆ ಅನ್ನಕ್ಕೆ ಇಟ್ಬಿಟ್ಟು ಮೊಸರು ತರಿಸಿದ್ದೀನಿ. ಮೊಸರನ್ನ ತಿಂದ್ಬಿಟ್ಟು ಮಲ್ಕೊಳ್ಳೋ ಅಂಥದ್ದು. ಸೊ ಈ ರೀತಿಯಾಗಿ ನಮ್ಮನೆ ಶಿವರಾತ್ರಿ ಹಬ್ಬ ಇತ್ತು. ಸೊ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ. ನಾಳೆ ಹೋಗ್ತೀವಿ ದೇವಸ್ಥಾನಕ್ಕೆ. ಹಸ್ಬೆಂಡ್ ಕೂಡ ಬರ್ತಾರಲ್ವ, 3 ಜನ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ನಿನ್ನೆ ಹೋಗಿ ಬಂದಿದ್ದಲ್ವ, ಅದಕ್ಕೆ ಇವತ್ತು ಮನೆಯಲ್ಲೇ ಪೂಜೆಯನ್ನು ಮಾಡಿದೆ. ಸೊ ಮನೆಯಲ್ಲೇ ಇವತ್ತು ಪೂಜೆ ಎಲ್ಲ ಮಾಡಿದೆ. ಹಾಗಾಗಿ ದೇವಸ್ಥಾನಕ್ಕೇನು ಹೋಗಲಿಲ್ಲ. ನಾಳೆ ಇನ್ನು ಅಭಿಷೇಕ, ಇವತ್ತೆಲ್ಲ ಆಲ್ಮೋಸ್ಟ್ ಅಭಿಷೇಕ ಅರ್ಚನೆಗಳೇ ನಡೆಯುತ್ತೆ. ನಾಳೆ ಬಂದ್ಬಿಟ್ಟು ದೇವರಿಗೆ ಪೂಜೆಗಳು ನಡೆಯೋದು. ಸೊ ಹಂಗಾಗಿ ನಾಳೆ ರಾತ್ರಿ ಎಲ್ಲ ಅಭಿಷೇಕ ನಡೀತಾ ಇರುತ್ತೆ. ಬೆಳಗ್ಗೆಗೆ ಪೂಜೆ, ಬೆಳಗಿನ ಜಾವ ಸೂರ್ಯೋದಯಕ್ಕೆ ಮುಂಚೆ ಪೂಜೆ ಮಾಡ್ತಾರೆ. ಸೊ ಹಂಗಾಗಿ ನಾಳೆ ಅವರು ಊರಿಂದ ಬಂದಮೇಲೆ ಹೋಗ್ಬಿಟ್ಟು ಬರ್ತೀವಿ ದೇವಸ್ಥಾನಕ್ಕೆ. ಸಂಜೆ ಹಿಂಗೆ ಹೋಗ್ಬಿಟ್ಟು ಬರ್ತೀವಿ. ಈ ರೀತಿಯಾಗಿತ್ತು ನಮ್ಮನೆ ಶಿವರಾತ್ರಿ ಹಬ್ಬ. ಸೊ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿ ಶಿವರಾತ್ರಿ ಹಬ್ಬನ ಮಾಡಿದ್ರಿ, ಆಚರಿಸಿದ್ರಿ ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಒನ್ಸ್ ಅಗೇನ್ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ದೇವರೆಲ್ಲರಿಗೂ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ, ನಮ್ಮನ್ನು ಕೂಡ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಕೇಳ್ಕೊಳ್ತೀನಿ. ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬ್ರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇನು ಅಂತ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ನನ್ನ ಮಗ ಈ ಕಡೆ ಗಮನ ಇಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್.